ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಈ ಡಿಸೈನ್ ಹಾಕೋಕ್ಕೆ ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. 6 ಎಳೆ ದಾರನ ಹೀಗೆ ಬೆರಳ ಮೇಲೆ ಸುತ್ತಕೊಂಡು ತುದಿಗೆ ನೋಟಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಡಿಸೈನ್ಗೆ ನಾನು ಬಳಸ್ತಿರೋವಂಥದ್ದು ನೀಡಲ್ ನಂಬರ್ 10.75 mm ಕ್ರೋಶ. ಬನ್ನಿ ಈಗ ಡಿಸೈನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾಟಾಕಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಲಾಕ್ ಮಾಡ್ಕೋಬೇಕು. ಸೊ ನೋಡಿ, ಹೀಗೆ ಫಸ್ಟ್ ಒಂದು ಲಾಕ್ ಮಾಡಿದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ ನೋಡಿ, ಹೀಗೆ ಒಟ್ಟು ಇಲ್ಲಿ 2 ಸಿಂಗಲ್ ಲಾಕ್ ಆಗಿದೆ ಅಲ್ಲ. ಸೊ ನಾನೀಗ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 5. ಇಲ್ಲಿ ನೋಡಿ 5 ಚೈನ್ ಹಾಕಿ ಡಿಸ್ಟೆನ್ಸ್ ಅಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಹೀಗೆ ಸೊ ನೋಡಿ, ಹೀಗೆ 5 ಚೈನ್ ಹಾಕಿ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಮತ್ತು ಈಗ ಚೈನ್ಗಳನ್ನ ಹಾಕ್ಕೊಳ್ಳೋಣ. 3 4 5 ಚೈನ್ ಹಾಕಿ ಮತ್ತು ಬಟ್ಟೆಗೆ ಡಿಸ್ಟೆನ್ಸ್ ನೋಡಿ ಎಲ್ಲಿಗೆ ಬರುತ್ತೆ ಅಂತೇಳಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ನ ಮಾಡ್ಕೋಬೇಕು. ಹೀಗೆ ಸೊ ಈಗ ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ನೋಡಿ ಎಲ್ಲಿಗೆ ಬರುತ್ತೆ ಅಂತೇಳಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಸೊ ನೋಡಿ, ಹೀಗೆ ಇಲ್ಲಿ ನಾನು 5 ಚೈನ್ ಹಾಕಿ ಹೀಗೆ ಲಾಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇದೇ ರೀತಿ ಸ್ಯಾರಿ ಪೂರ್ತಿ ಅಂದರೆ ಬೇಸ್ ಲೈನ್ ಪೂರ್ತಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ನೋಡ್ಬೋದು ನೀವಿಲ್ಲಿ 5 ಚೈನ್ ಹಾಕಿದ್ದೀನಲ್ಲ. ಈಗ ಎಂಡಲ್ಲಿ ನಾನಿಲ್ಲಿ 5 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಸೊ ಮತ್ತೆ ಈಗ ಎಕ್ಸ್ಟ್ರಾ ಚೈನ್ ಹಾಕ್ಕೊಳ್ಳೋಣ. 2 ಅಥವಾ 3 ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಇಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಳ್ಬೇಕು. ಸೊ ಹೀಗೆ ಥ್ರೆಡ್ನ ಕಟ್ ಮಾಡಿಕೊಂಡು ನೀಡಲಿಂದ ಹೀಗೆ ವಾಪಸ್ಸು ದಾರನ ತಂದರೆ ಇಲ್ಲಿ ನೀಟಾಗಿ ಲಾಕ್ ಆಗುತ್ತೆ. ಸೊ ಹೀಗೆ ಸೊ ನಾನು ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೂ ಅಷ್ಟೇ ಸೇಮ್ ಕಲರ್ ದಾರನೇ ಬಳಸ್ತಾ ಇದ್ದೀನಿ. ಸೊ ಸೇಮ್ ಕಲರ್ ದಾರನೇ ತೊಗೊಂಡಿದ್ದೀನಿ. ಸೊ ಇಲ್ಲಿ 2 ಲಾಕ್ ಮಾಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಫಸ್ಟ್ ಲಾಕು ಹಾಗೆ ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಲಾಕು, ಅದೆರಡು ಮಧ್ಯೆ ಹೀಗೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಒಳಗೆ ನೀಡಲ್ನ ಹಾಕಿ ಅಲ್ಲಿಂದ ಹೀಗೆ ಒಂದು ದಾರನ ತರಬೇಕು. ಸೊ ನೋಡಿ, ಹೀಗೆ ದಾರ ತಂದು ಇಲ್ಲಿ ಒಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿದ್ಮೇಲೆ ಈಗ ಏನು 5 ಚೈನ್ ಹಾಕಿದ್ವಿ ಅಲ್ಲ, ಅದರೊಳಗೆ ಹೋಗಿ ಹೀಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ಇಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಹೀಗೆ ಸೊ ಇಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡಿಕೊಂಡು ನಾನೀಗ ಚೈನ್ ಹಾಕ್ಕೊಳ್ತಿದ್ದೀನಿ. 1 2 3 ಇಲ್ಲಿ 3 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ 2 ಸಲ ದಾರ ತಂದು ಈಗೇನು 5 ಚೈನ್ ಹಾಕಿದ್ವಿ ಅಲ್ಲ, ಅದೇ ಗ್ಯಾಪ್ ಒಳಗೆ ಹೋಗಿ ಅಲ್ಲಿಂದ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ನಾವೀಗ ಟ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಹೀಗೆ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ನೋಡಿ, ನೀಡಲ್ ಮೇಲೆ ಹೀಗೆ 2 ಸಲ ದಾರನ ತಂದು ಅದೇ 5 ಚೈನ್ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಮತ್ತೆ ಒಂದು ದಾರನ ತರಬೇಕು. ಸೊ ನೀಡಲ್ ಮೇಲೆ ಈಗ 4 ದಾರ ಕಾಣ್ತಿದೆ ಅಲ್ಲ. ಸೊ ಈಗ ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಹೀಗೆ 2ಕ್ಕೆ 1 2ಕ್ಕೆ 1 2ಕ್ಕೆ 1. ಸೊ ಹೀಗೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತರಬೇಕು. ಇದೇ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು ಹೀಗೆ ನೀಡಲ್ ಮೇಲೆ 4 ದಾರ ಕಾಣ್ತಿದೆ ಅಲ್ಲ. ಸೊ ಹೀಗೆ 2ಕ್ಕೆ 1 2ಕ್ಕೆ 1 2ಕ್ಕೆ 1 ಮಾಡಬೇಕು. ಮತ್ತು ನೀಡಲ್ ಮೇಲೆ 2 ಸಲ ದಾರ ತಂದು ಅದೇ 5 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರನ ತಂದು ಸೊ ಮತ್ತೆ ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ ನಾನು ಒಟ್ಟು 5 ಸಲ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡಿದ್ದೀನಲ್ಲ.
ಈಗ ನಾನಿಲ್ಲಿ ಮತ್ತೆ ಇಲ್ಲಿ 5 ಸಲ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ. ಸ್ಟಾರ್ಟಿಂಗ್ ಇಲ್ಲಿ 3 ಚೈನ್ ಹಾಕಿದೆ ಅಲ್ವಾ, ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ 4 ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಎಲ್ಲ ನೀವು 5 ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನೇ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಮತ್ತೆ ನಾನಿಲ್ಲಿ ಚೈನ್ ಹಾಕ್ಕೊಳ್ತಿದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ತಂದು ಇದೇ ಚೈನ್ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತರಬೇಕು. ಸೊ ಈಗ ನೀಡಲ್ ಮೇಲೆ 4 ದಾರ ಕಾಣುತ್ತೆ. ಹೀಗೆ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬ ಆಯಿತು. ಮತ್ತು ನೀಡಲ್ ಮೇಲೆ 2 ಸಲ ದಾರ ತರೋದು, ಅದೇ ಚೈನ್ ಗ್ಯಾಪಿಗೆ ಹೋಗಿ ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕಾಗತ್ತೆ. ಸೊ ನೀವಿಲ್ಲಿ ಡಬಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು, ಬಟ್ ಲೆಂತ್ ಸ್ವಲ್ಪ ಶಾರ್ಟ್ ಆಗುತ್ತೆ ಅಷ್ಟೇ. ಸೊ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಂದು ಅದೇ 5 ಚೈನ್ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತರಬೇಕು. ಸೊ ನೀಡಲ್ ಮೇಲೆ ಈಗ 4 ದಾರ ಕಾಣುತ್ತಲ್ಲ, ಸೊ ಈಗ 2ಕ್ಕೆ 1 2ಕ್ಕೆ 1 ಹಾಗೆ ಹೀಗೆ 2ಕ್ಕೆ 1. ಸೊ ನೋಡ್ಬೋದು ನೀವಿಲ್ಲಿ 3 ಟ್ರಿಪಲ್ ಕ್ರೋಶೆಟ್ ಕಂಬ ಆಗಿದೆ. ನೀಡಲ್ ಮೇಲೆ 2 ಸಲ ದಾರ ತಂದು ಅದೇ ಚೈನ್ ಗ್ಯಾಪಿಗೆ ಹೋಗಿ ದಾರಾನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ಳೋಣ. ಸೊ ಹೀಗೆ 4 ಆಯ್ತಲ್ಲ. ಸೊ ಇನ್ನೂ ಒಂದು ಇದೇ ರೀತಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. 2ಕ್ಕೆ 1 2ಕ್ಕೆ 1 2ಕ್ಕೆ 1. ನೋಡ್ಬೋದು ನೀವಿಲ್ಲಿ ಹೇಗೆ ಬರ್ತಿದೆ ಅಂತೇಳಿ. 5 ಟ್ರಿಪಲ್ ಕ್ರೋಶೆಟ್ ಕಂಬ, 4 ಚೈನ್, 5 ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕಿದ್ದೀನಿ. ಸೊ ನಾನಿಲ್ಲಿ 5 ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಹಾಕೊಂಡ್ಮೇಲೆ ನಾನಿಲ್ಲಿ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನ್ ಹಾಕಿ ನಿಡಲ್ ಮೇಲೆ ಈಗ 2 ಸಲ ದಾರ ತಂದು ಇಲ್ಲಿ 5 ಚೈನ್ ಕಂಬ ಮೊದಲನೇ ಅಂದರೆ ಇದ್ರ ಪಕ್ಕ ಇರುವಂತಹ 5 ಚೈನ್ ಕಂಬನ ಹಾಗೆ ಬಿಡ್ತೀನಿ. ಇದ್ರ ಪಕ್ಕ ಇರುವಂತಹ 5 ಚೈನ್ ಕಂಬಕ್ಕೆ ಹೀಗೆ ನಿಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು, ಸೊ ನೋಡ್ಬೋದು ನೀವಿಲ್ಲಿ ನಿಡಲ್ ಮೇಲೆ 4 ದಾರ ಕಾಣ್ತಿದೆಯಲ್ಲ. ಸೊ ಹೀಗೆ 2ಕ್ಕೆ 1 2ಕ್ಕೆ 1 2ಕ್ಕೆ 1. ಸೊ ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡೆ. ಸೊ ಮತ್ತೆ ನಿಡಲ್ ಮೇಲೆ 2 ಸಲ ದಾರ ತರೋದು, ಇದೇ ಗ್ಯಾಪಿಗೆ ಹೋಗಿ ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಮತ್ತೆ ನಿಡಲ್ ಮೇಲೆ 2 ಸಲ ದಾರನ ತರೋದು, ಇದೇ 5 ಚೈನ್ ಕಂಬ ಇದೆಯಲ್ಲ ಆ ಗ್ಯಾಪಿಗೆ ಹೋಗಿ ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋಬೇಕು. 2ಕ್ಕೆ 1 2ಕ್ಕೆ 1 2ಕ್ಕೆ 1. ಮತ್ತು ನಿಡಲ್ ಮೇಲೆ 2 ಸಲ ದಾರ ತರೋದು, ಅದೇ 5 ಚೈನ್ ಕಂಬದ ಗ್ಯಾಪಿಗೆ ಹೋಗಿ ದಾರನ ತಂದು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಸೊ ಹೀಗೆ ನೋಡಿದ್ರಲ್ಲ ಇಲ್ಲಿ 4 ಟ್ರಿಪಲ್ ಕ್ರೋಶೆಟ್ ಕಂಬ ಆಗಿದೆ. ಮತ್ತು ನಿಡಲ್ ಮೇಲೆ 2 ಸಲ ದಾರ ತಂದು ಅದೇ 5 ಚೈನ್ ಕಂಬದ ಗ್ಯಾಪಿಗೆ ಹೋಗಿ ಮತ್ತೆ ಒಂದು ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಸೊ ನೋಡಿ ಹೀಗೆ ಒಟ್ಟು 5 ಸಲ ಟ್ರಿಪಲ್ ಕ್ರೋಶೆಟ್ ಕಂಬ ಆಗಿದೆ ಅಲ್ಲ. ಸೊ ಈಗ ನಾನು 4 ಚೈನ್ನ ಹಾಕ್ಕೊಳ್ತಿದ್ದೀನಿ. 3 4 ಚೈನ್ ಹಾಕಿ ನಿಡಲ್ ಮೇಲೆ 2 ಸಲ ದಾರ ತಂದು ಇದೇ 5 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಇನ್ನೂ ಒಂದು ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಹೀಗೆ ಸೊ ನೋಡಿ ಹೀಗೆ ಮತ್ತೆ ನಿಡಲ್ ಮೇಲೆ 2 ಸಲ ದಾರ ತರೋದು, ಅದೇ 5 ಚೈನ್ ಕಂಬದ ಗ್ಯಾಪಿಗೆ ಹೋಗಿ ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ 2 ಸಲ ಆಯಿತು. ಇದೇ ರೀತಿ ಇದರೊಳಗಡೆ ಇನ್ನು 3 ಸಲ ಹಾಕ್ಕೊಳ್ತೀನಿ. 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1. ಮತ್ತು ನಿಡಲ್ ಮೇಲೆ 2 ಸಲ ದಾರ ತರೋದು, ಅದೇ ಗ್ಯಾಪಿಗೆ ಹೋಗಿ ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಸೊ ಹೀಗೆ ಮತ್ತು ನಿಡಲ್ ಮೇಲೆ 2 ಸಲ ದಾರ ತರೋದು, ಅದೇ ಗ್ಯಾಪಿಗೆ ಹೋಗಿ ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಹೀಗೆ ನೋಡ್ಬೋದು ಇಲ್ಲಿ ಒಟ್ಟು 5 ಟ್ರಿಪಲ್ ಕ್ರೋಶೆಟ್ ಕಂಬ ಆಗಿದೆ ಅಲ್ಲ. 5 ಟ್ರಿಪಲ್ ಕ್ರೋಶೆಟ್ ಕಂಬ, 4 ಚೈನ್, 5 ಟ್ರಿಪಲ್ ಕ್ರೋಶೆಟ್ ಕಂಬ. ಸೊ ಈಗ ಮತ್ತೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ನಿಡಲ್ ಮೇಲೆ 2 ಸಲ ದಾರನ ತಂದು ಈ ಒಂದು 5 ಚೈನ್ನ ಬಿಟ್ಟು ಅದ್ರ ಪಕ್ಕ ಇರುವಂತಹ 5 ಚೈನ್ ಗ್ಯಾಪಿಗೆ ಹೋಗಿ ಹೀಗೆ ದಾರನ ತಂದು
ಇಲ್ಲಿ ನೋಡ್ಬೋದು ನೀಡಲ್ ಮೇಲೆ 4 ದಾರ ಕಾಣ್ತಿದೆಯಲ್ಲ. ಸೊ ಹೀಗೆ 2ಕ್ಕೆ 1, 2ಕ್ಕೆ 1, 2ಕ್ಕೆ 1. ಸೊ ಈಗ ನಾನಿಲ್ಲಿ ಇದೇ ರೀತಿ ಇನ್ನು 4 ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಹಾಕ್ಕೊಂಡು 4 ಚೈನ್ ಹಾಕಿ ಮತ್ತು 5 ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ಸೆಕೆಂಡ್ ಸ್ಟೆಪ್ನ ಕೂಡ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿದ್ರಲ್ಲ, 5 ಟ್ರಿಪಲ್ ಕ್ರೋಶೆಟ್ ಕಂಬ, 4 ಚೈನ್, 5 ಟ್ರಿಪಲ್ ಕ್ರೋಶೆಟ್ ಕಂಬ, 2 ಚೈನ್, ಮತ್ತು ಇಲ್ಲಿ 5 ಟ್ರಿಪಲ್ ಕ್ರೋಶೆಟ್ ಕಂಬ, 4 ಚೈನ್, 5 ಟ್ರಿಪಲ್ ಕ್ರೋಶೆಟ್ ಕಂಬ, 2 ಚೈನ್. ಇದೇ ರೀತಿ ಸೆಕೆಂಡ್ ಸ್ಟೆಪ್ನು ಕೂಡ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ನೋಡ್ಬೋದು ನೀವಿಲ್ಲಿ ಸೆಕೆಂಡ್ ಸ್ಟೆಪ್ ಹೇಗಾಗಿದೆ ಅಂಥೇಳಿ. ಹೀಗೆ ಸೆಕೆಂಡ್ ಸ್ಟೆಪ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಥರ್ಡ್ ಸ್ಟೆಪ್ಗೆ ಈ ಕಲರ್ ದಾರ ತೊಗೊಂಡಿದ್ದೀನಿ, ಪಿಂಕ್ ಕಲರ್ ದಾರನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಸೊ ನೋಡ್ಬೋದು ನೀವಿಲ್ಲಿ 5 ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕಿದ್ದೀನಲ್ಲ, ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿದ್ನಲ್ಲ, ಇಲ್ಲಿ ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಗೆ ಹೋಗಿ ಹೀಗೆ ಒಂದು ದಾರನ ತಂದು ಫಸ್ಟ್ ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ ಹೀಗೆ. ಸೊ ನೋಡಿ ಹೀಗೆ. ಈಗ 3 ಚೈನ್ ಹಾಕ್ಕೊಳ್ಳೋಣ, 1, 2 ಹಾಗೆ 3 ಚೈನ್ ಹಾಕಿ ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ ಹೀಗೆ. ಸೊ ಹೀಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತೀನಿ, 2, 3 ಚೈನ್ ಹಾಕಿ ನೀಡಲ್ ಮೇಲೆ ಹೀಗೆ 2 ಸಲ ದಾರ ತಂದು ಇದೇ 4 ಚೈನ್ ಗ್ಯಾಪಿಗೆ ಹೋಗಿ ಇಲ್ಲಿಂದ ಒಂದು ದಾರನ ತಂದು, ಸೊ ಈಗ ನೀಡಲ್ ಮೇಲೆ 4 ದಾರ ಕಾಣುತ್ತಲ್ಲ, ಸೊ ಈಗ ಹೀಗೆ 2ಕ್ಕೆ 1, 2ಕ್ಕೆ 1 ಹಾಗೆ 2ಕ್ಕೆ 1, ಮತ್ತು ನೀಡಲ್ ಮೇಲೆ 2 ಸಲ ದಾರ ತರೋದು ಈ 4 ಚೈನ್ ಗ್ಯಾಪಿಗೆ ಹೋಗಿ ಹೀಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ ಹೀಗೆ. ಸೊ ನೋಡಿದ್ರಲ್ಲ 3, ಮತ್ತು ನೀಡಲ್ ಮೇಲೆ 2 ಸಲ ದಾರ ತರೋದು ಇದೇ 4 ಚೈನ್ ಗ್ಯಾಪಿಗೆ ಹೋಗಿ ದಾರನ ತಂದು ಇಲ್ಲಿ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ ಹೀಗೆ. ಇಲ್ಲಿ 3 ಟ್ರಿಪಲ್ ಕ್ರೋಶೆಟ್ ಕಂಬಗಳಾಗಿದೆ. ಒಂದು ನಾನಿಲ್ಲಿ 3 ಚೈನ್ದು ಒಂದು ಕಂಬ ಹಾಕ್ಕೊಂಡು 3 ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಹಾಕ್ಕೊಂಡಿದ್ದೀನಲ್ಲ, ಸೊ ಈಗ ನಾನಿಲ್ಲಿ ಮತ್ತೆ 1, 2, 3 ಮತ್ತೆ ಈಗ 3 ಚೈನ್ನ ಹಾಕ್ಕೊಂಡು ಇದೇ 4 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರ ತಂದು ಒಂದು ಹೀಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಹೀಗೆ ಪುಷ್ ಮಾಡಿದ್ರೆ ನೋಡ್ಬೋದು ನೀವಿಲ್ಲಿ ಒಂದು ಪೆಟಲ್ ಥರ ಫಾರ್ಮೇಷನ್ ಆಗಿದೆ ಅಲ್ಲ ಹೀಗೆ. ಸೊ ಹೀಗೆ ಮತ್ತೆ ನಾನಿಲ್ಲಿ 3 ಚೈನ್ನ ಹಾಕ್ಕೊಳ್ತೀನಿ, 2, 3 ಚೈನ್ಗಳನ್ನ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತಂದು ಅದೇ 4 ಚೈನ್ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ಹೀಗೆ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಇಲ್ಲಿ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಆಗಿದೆ. ಇದೇ ರೀತಿ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಂದು ಅದೇ ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಇನ್ನೂ ಒಂದು ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 2ಕ್ಕೆ 1, 2ಕ್ಕೆ 1 ಹಾಗೆ 2ಕ್ಕೆ 1, ಮತ್ತು ನೀಡಲ್ ಮೇಲೆ 2 ಸಲ ದಾರ ತರೋದು ಅದೇ ಚೈನ್ ಗ್ಯಾಪಿಗೆ ಹೋಗಿ ದಾರನ ತಂದು ಮತ್ತೆ ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ ಹೀಗೆ. ಸೊ ಇಲ್ಲಿ 3 ಚೈನು 3 ಟ್ರಿಪಲ್ ಕ್ರೋಶೆಟ್ ಕಂಬ ಆಗಿದೆಯಲ್ಲ, ಸೊ ಈಗ ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕಿ ಅದೇ 4 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಹೀಗೆ. ನೋಡ್ಬೋದು ನೀವಿಲ್ಲಿ ಇನ್ನೂ ಒಂದು ಪೆಟಲ್ ಫಾರ್ಮೇಷನ್ ಆಗಿದೆ. ಸೊ ಇಲ್ಲಿ 2 ಪೆಟಲ್ ಆಯ್ತಲ್ವಾ. ಸೊ ಮತ್ತೆ ಹೀಗೆ ಥ್ರೆಡ್ನ ಹೀಗೆ ಸ್ವಲ್ಪ ಹೀಗೆ ಪುಷ್ ಮಾಡಬೇಕು. ಸೊ ಈಗ ಮತ್ತೆ 3 ಚೈನ್ನ ಹಾಕ್ಕೊಳ್ಳೋಣ, 1, 2, 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತಂದು ಇದೇ ಚೈನ್ ಗ್ಯಾಪಿಗೆ ಹೋಗಿ ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ ಹೀಗೆ. ಮತ್ತು ನೀಡಲ್ ಮೇಲೆ 2 ಸಲ ದಾರ ತರೋದು ಅದೇ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ದಾರನ ತಂದರೆ, ಸೊ ನೋಡ್ಬೋದು ನೀವಿಲ್ಲಿ
ಇನ್ನು ಒಂದು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ ಹೀಗೆ. ಮತ್ತು ನೀಡಲ್ ಮೇಲೆ 2 ಸಲ ದಾರ ತರೋದು. ಇದೇ 4 ಚೈನ್ ಕಂಬದ ಗ್ಯಾಪಿಗೆ ಹೋಗಿ ದಾರಾನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ ಹೀಗೆ. ಸೊ ನೋಡಿದ್ರಲ್ಲ, ಇಲ್ಲಿ ಒಟ್ಟು 3 ಚೈನ್ದು ಒಂದು ಕಂಬ, 3 ಟ್ರಿಪಲ್ ಕ್ರೋಶೆಟ್ ಕಂಬಗಳು. ಹಾಗೆ ನಾನಿಲ್ಲಿ ಮತ್ತೆ 3 ಚೈನ್ನ ಹಾಕ್ಕೊಳ್ತೀನಿ ಹೀಗೆ. 3 ಚೈನ್ ಹಾಕಿ ಇದೇ ಜಾಗದಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ, ಅದೇ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ಹೀಗೆ ಲಾಕ್ ಮಾಡ್ಕೋಬೇಕು. ಸೊ ನೋಡ್ಬೋದು ನೀವಿಲ್ಲಿ ಒಟ್ಟು 3 ಪೆಟಲ್ ಫಾರ್ಮೇಷನ್ ಆಗಿದೆಯಲ್ಲ. ಸೊ ಈಗ ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಿಗೆ ಈಗ ಡೈರೆಕ್ಟ್ ಇಲ್ಲಿ 3 ಚೈನ್ ಹಾಕಿದ್ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ನಾನಿಲ್ಲಿ ಮತ್ತೆ 3 ಚೈನ್ನ ಹಾಕ್ಕೊಳ್ತೀನಿ. 1 2 1 2 3 ಚೈನ್ನ ಹಾಕಿ, ಸೊ ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಿಗೆ ಹೋಗಿ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಸೊ ನೋಡ್ಬೋದು ಒಂದು ಫ್ಲವರ್ ಥರ ಹೇಗೆ ಕಾಣ್ತಿದೆ ಅಂಥೇಳಿ. ಇದೆರಡು ಲೀಫು, ಹಾಗೆ ಇದು 3 ಪೆಟಲ್ ಇರೋವಂತಹ ಫ್ಲವರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಸೊ ಮತ್ತೆ ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಲ್ಲ, ಸೊ ಇಲ್ಲಿ ಮತ್ತೆ 3 ಚೈನ್ ಹಾಕಿ ಈ 2 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡಿದ್ದೀನಿ. ಸೊ ಮತ್ತೆ ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ನಾನಿಲ್ಲಿ ಕಾಪರ್ ಬೀಡನ್ನ ಬಳಸ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಇದನ್ನು ಈಗ ನೀಡಲ್ ಮೇಲೆ ಪಾಸ್ ಮಾಡಿದ್ದೀನಲ್ಲ, ಹೀಗೆ ಇನ್ಸರ್ಟ್ ಮಾಡ್ಕೋಬೇಕು. ಹೀಗೆ ಇನ್ಸರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಬೀಡ್ ಲಾಕ್ನ ಮಾಡ್ಕೊಂಡ್ಮೇಲೆ ಅದೇ ಪಕ್ಕದಲ್ಲೇ 2 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲೇ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ ಹೀಗೆ. ಸೊ ನೋಡಿ ಹೀಗೆ ಒಂದು ಸಿಂಪಲ್ ಆಗಿರುವಂತಹ ಫ್ಲವರ್ ಬಂದಿದೆ. ಸೊ ಇದೇ ರೀತಿ ಇನ್ನು ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 1 2 3. ಸೊ ನೋಡ್ಬೋದು ಇಲ್ಲಿ 3 ಚೈನ್ ಹಾಕಿ ಈ 4 ಚೈನ್ ಗ್ಯಾಪ್ ಏನಿದೆ ಅಲ್ಲ, ಈ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಹೀಗೆ. ಹೀಗೆ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಸಿಂಗಲ್ ಲಾಕ್ ಆದಮೇಲೆ ನಾನಿಲ್ಲಿ ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ ಹೀಗೆ. 3 ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ದಾರ ತಂದು ಅದೇ 4 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು ಹೀಗೆ. ಸೊ ಮತ್ತೆ ಇದೇ ರೀತಿ ಇನ್ನು 2 ಸಲ ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕಿ ಇಲ್ಲೇ ಒಂದು ಲಾಕ್ ಮಾಡ್ಕೊಳ್ಳೋದು. ಅಂದರೆ 3 ಚೈನ್ದು ಒಂದು ಕಂಬ, 3 ಟ್ರಿಪಲ್ ಕ್ರೋಶೆಟ್, ಹಾಗೆ ಮತ್ತೆ 3 ಚೈನ್ದು ಒಂದು ಕಂಬ, ಇದೆಲ್ಲ ಸೇರಿ ಒಂದು ಪೆಟಲ್ ಫಾರ್ಮೇಷನ್ ಆಗುತ್ತೆ ಈ ರೀತಿ. ಇದೇ ರೀತಿ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಈ ಡಿಸೈನು. ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ ನಾನು ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ನೋಡ್ಬೋದು ನೀವಿಲ್ಲಿ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ. ನಾನಿಲ್ಲಿ ಸ್ವಲ್ಪ ಡಿಸ್ಟೆನ್ಸ್ವರೆಗೂ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ತುಂಬಾ ಕ್ಯೂಟಾಗಿ ಬರುತ್ತೆ ಅಂತ ಹೇಳ್ಬೋದು ಡಿಸೈನು. ಒಂದು ಫ್ಲವರ್ ರೀತಿಯಲ್ಲಿ ಬರುತ್ತೆ. ಸೊ ನಾನು ಇಲ್ಲಿ ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಲ್ಲ, ನಾನಿಲ್ಲಿ ಕಾಪರ್ ಕಲರ್ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಅಲ್ಲಿ ಬೇರೆ ಯಾವುದಾದ್ರೂ ಕಲರ್ ಬೀಡನ್ನ ಬಳಸ್ಬೋದು. ಅಂದರೆ ಸ್ಯಾರಿ ಬಾರ್ಡರ್ ಮ್ಯಾಚಿಂಗ್ ಮಾಡಿಕೊಂಡು ಅಲ್ಲಿ ಝರಿ ಯಾವ್ದು ಬರುತ್ತಲ್ಲ ಆ ಝರಿ ಮ್ಯಾಚ್ ಮಾಡಿಕೊಂಡು ಆ ಕಲರ್ ಬೀಡನ್ನ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಏನಾದರೂ ಬೀಡ್ ಬೇಡ ಅಂದರೆ ನೀವು ಈ ಪೋರ್ಷನ್ ಇದೆಯಲ್ಲ ಇದರಲ್ಲಿ ಬೇಕಾದರೆ ಕುಚ್ಚು ಕಟ್ಕೋಬೋದು. ಸೊ ನಾನು ಹಾಕಿರೋವಂತಹ ಡಿಸೈನ್ಗೆ ಕುಚ್ಚಿಲ್ಲ. ಸೊ ಇದೇ ರೀತಿ ಕಾಣುವಂಥದ್ದು ಸ್ಯಾರಿ ಪೂರ್ತಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬಾ ಕ್ಯೂಟ್ ಡಿಸೈನ್ ಅಂತ ಹೇಳ್ಬೋದು. ಒಂದು ಫ್ಲವರ್ ಪ್ಯಾಟ್ರನಲ್ಲಿ ಬಂದಿರುವಂತಹ ಡಿಸೈನು ತುಂಬಾ ಚೆನ್ನಾಗಿದೆ. ನೋಡಿ ಹೇಗೆ ಕಾಣ್ತಿದೆ ಅಂಥೇಳಿ. ಕುಚ್ಚು ಇಷ್ಟಪಡ್ದಲೇ ಇರೋರು ಹಾಗೆ ಹೆವಿ ಬೀಡನ್ನ ಇಷ್ಟಪಡ್ದಲೇ ಇರೋರಿಗೆಲ್ಲ ಈ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಹೇಗೆ ಕಾಣ್ತಿದೆ ಅಂಥೇಳಿ. ಒಂದು ಒಳ್ಳೆ ಫಿನಿಶಿಂಗ್ ಕೂಡ. ಸೊ ನೋಡಿದ್ರಲ್ಲ, ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಹಾಗೆ ಇದು ಎಲ್ಲ ಥರ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ನಿಮ್ಮೆಲ್ಲರಿಗೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ನಿಮಗೆ ಏನಾದರೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.